ಇನ್ನು ಬಿಡದಿ ಟೌನ್ಶಿಪ್ ದಂಗಲೀಗ ಮುಂದುವರೆದಿದೆ. ಎಚ್.ಡಿ. ಕುಮಾರಸ್ವಾಮಿ ಈಗ ಏನು ರಣರಣ ಅಂತ ಬಂತು. 475 ದಿನಗಳ ರೈತರ ಹೋರಾಟಕ್ಕೂ ಕೂಡ ಈಗ ಸರ್ಕಾರ ಮಣಿತಾ ಇಲ್ಲ. ಯಾಕೋ ಇದು ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲೋ ಹೋಗಿ ಮುಟ್ಟುತ್ತೆ ಅನ್ಸುತ್ತೆ. ಯಾವುದೇ ಒಂದು ಬೆಳವಣಿಗೆಗಳಾಗ್ತಾ ಇಲ್ಲ. ಇವರು ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ ರೈತರು, ಆದರೂ ಕೂಡ ಯಾವುದೇ ರೀತಿಯ ಪ್ರತಿಫಲ ಸಿಗ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ವಿಚಾರ ಎಚ್.ಡಿ. ಕುಮಾರಸ್ವಾಮಿ ಒಂದು ಕಡೆ ರಣರಣ ಅಂತಿರುವಂಥದ್ದು. 475 ದಿನಗಳ ರೈತರ ಹೋರಾಟಕ್ಕೂ ಕೂಡ ಸರ್ಕಾರ ಮಣಿತಾ ಇಲ್ಲ. ಜನರ ಭಾವನೆಗಳ ಜೊತೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಪ್ರತಿಷ್ಠೆಯ ಪ್ರಶ್ನೆಯಾಗಿ ಇಟ್ಕೊಂಡು ಸರ್ಕಾರ ಮೊಂಡಾಟವಾಡ್ತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದೆ. ಇದು ಸರಿಯಲ್ಲ. ಸಾವಿರಾರು ಕೋಟಿ ಅಕ್ರಮಕ್ಕೆ ಬಾಗಿಲು ತೆರೆಯಲಾಗಿದೆ. ರೈತರ ಭೂಮಿ ಬೇಡ, ಸರ್ಕಾರಿ ಭೂಮಿ ಇದೆಯಲ್ವಾ, ಅದನ್ನೇ ಯೋಜನೆಗೆ ಬಳಸ್ಕೊಳ್ಳಿ. ನ್ಯಾಯಾಲಯದ ಮೂಲಕವಾಗಿ ಅಂತಿಮವಾಗಿ ನ್ಯಾಯವನ್ನ ಪಡಿಬೇಕಾಗಿದೆ. ಟೌನ್ಶಿಪ್ಗಿಂತ ಹೆಚ್ಚಾಗಿ ಯಾವ ರೀತಿ ಹಣ ಸಂಗ್ರಹಿಸೋದು, ಸರ್ಕಾರಿ ಭೂಮಿ ಹೆಚ್ಚಾಗಿದೆ. ಈಗ ಅದನ್ನ ಲಪಟಾಯಿಸ್ತಾ ಇದ್ದಾರೆ. ರೈತರಿಗೆ ಪಕ್ಷಾತೀತವಾಗಿ ಹಲವರು ಬೆಂಬಲವನ್ನ ಕೊಡ್ತಿದ್ದಾರೆ. ಸರ್ಕಾರಿ ಭೂಮಿ ಲಪಟಾಯಿಸೋಕೆ ಸರ್ಕಾರ ಬೆಂಬಲವನ್ನ ಕೊಡ್ತಾ ಇದೆ. ಕೆಲವು ಮಧ್ಯವರ್ತಿಗಳಿಗೆ ರಾಜ್ಯ ಸರ್ಕಾರ ಬೆಂಬಲವನ್ನ ನೀಡ್ತಾ ಇದೆ. ಏನು ಸರ್ಕಾರಿ ಜಮೀನಿಲ್ವಾ, ಟೌನ್ಶಿಪ್ ಮಾಡಿ. ಅದರಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಈಗ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. 475 ದಿನಗಳ ರೈತರ ಹೋರಾಟಕ್ಕೂ ಕೂಡ ಸರ್ಕಾರ ಇಲ್ಲಿ ಮಣಿತಾ ಇಲ್ಲ. ಜನರ ಭಾವನೆಗಳ ಜೊತೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಪ್ರತಿಷ್ಠೆಯ ಪ್ರಶ್ನೆಯಾಗಿ ಇಟ್ಕೊಂಡು ಸರ್ಕಾರ ಮೊಂಡಾಟವನ್ನ ಆಡ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಈ ಒಂದು ಅಲ್ಲಿಯ ರೈತರ ಪ್ರತಿಭಟನೆ ಯಾವುದು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರದಲ್ಲಿ ಏನ್ ಮಾಡ್ಕೊಂಡು ಹೊರಟಿದ್ದಾರೆ, ಅದರ ವಿರುದ್ಧ ಸುಮಾರು 475 ದಿನಗಳು ಆಗಿದೆ. ನಿರಂತರವಾಗಿ ಆ ಭಾಗದ ಹೆಣ್ಣು ಮಕ್ಕಳು, ಯುವಕರು ದೊಡ್ಡ ಮಟ್ಟದ ಹೋರಾಟ ಏನ್ ನಡೆಸ್ತಾ ಇದ್ದಾರೆ. ಇದು ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಮಾನಗಳಾಗಬೇಕಾಗ್ತದೆ. ಯಾಕಂದ್ರೆ ಈ ಸರ್ಕಾರ ಆ ಭಾಗದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಪ್ರತಿಷ್ಠೆ ಇಟ್ಕೊಂಡು ಹೊರಟಿದ್ದಾರೆ. ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿರಾರು ಕೋಟಿಯ ಅಕ್ರಮಗಳು ಈಗಾಗಲೇ ಅದಕ್ಕೆ ಬಾಗಿಲಿನ ತೆಗೆದು ಮಾಡಿದ್ದಾರೆ. ಅವರಿಗೆ ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಆಲೋಚನೆಗಳು. ಅದರಿಂದ ನಾಡಿನಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳು ಹಲವಾರು ಭಾಗದಿಂದ ಬಂದು ಅವರಿಗೆ ಬೆಂಬಲ ಕೊಟ್ಟಂಥದ್ದು, ರೈತ ಮುಖಂಡರುಗಳು ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಪಕ್ಷಗಳು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ವಿರೋಧ ಪಕ್ಷಗಳು, ಇದೆಲ್ಲದರ ಮಧ್ಯೆಯೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಂದಿನ ಕ್ರಮ ತೆಗೆದುಕೋಬೇಕಾಗ್ತದೆ ಆ ರೈತರ ಪರವಾಗಿ, ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಅಷ್ಟೇ ಅಲ್ಲ, ಒಂದು ರಾಜ್ಯದ ಹಲವಾರು ಭಾಗದಲ್ಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗಳ ವಿಷಯದಲ್ಲಿ ಕೆಲವು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು ಗಮನಿಸಿದ್ದೇನೆ. ಇವತ್ತು ಯಾವುದೇ ರೀತಿಯಲ್ಲೂ ನಮ್ಮ ಒಂದು ಒಪಿನಿಯನ್ ಇರತಕ್ಕಂಥದ್ದು, ಫಲವತ್ತಾದ ಭೂಮಿಗಳನ್ನ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ